ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ನಮ್ಮ ಅಡಿಗೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಮಂಡ್ಯದ ಲಕ್ಷ್ಮೀ ಜನಾರ್ದನ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮ. ಮಂಡ್ಯ LPG ಗ್ಯಾಸ್ ವಿತರಕರ ವತಿಯಿಂದ ಆಯೋಜನೆ. ನಮ್ಮ ಅಡಿಗೆ ನಮ್ಮ ಜವಾಬ್ದಾರಿ ಎಂಬ ವಾಕ್ಯದೊಂದಿಗೆ ಸ್ಪರ್ಧೆ ಆಯೋಜನೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ಪೊಂಗಲ್ ಅಡುಗೆ ತಯಾರಿಸಿ ವಿಜೇತರಾದ ಮಹಿಳೆಯರು. ಇದೇ ವೇಳೆ ಅಡುಗೆ ಮಾಡಬೇಕಾದರೆ ಗ್ಯಾಸ್ ಬಳಕೆ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಜಾಗೃತಿ. ಬಳಿಕ ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನ ವಿತರಣೆ. DCC ಬ್ಯಾಂಕ್ ನಿರ್ದೇಶಕ ಅಶೋಕ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್, ಮೂಡಾ ಅಧ್ಯಕ್ಷ ನಹೀಂ, ಮಾಜಿ ನಗರಸಭೆ ಅಧ್ಯಕ್ಷ ಮಂಜು, ಮಮತೆಯ ಮಡಿಲು ಅರುಣಕುಮಾರಿ, ಗ್ಯಾಸ್ ಏಜೆನ್ಸಿ ಸೇಲ್ಸ್ ಆಫೀಸರ್ ಶೇಖ್ ಮುಸ್ತಾನ್, ರಾಜಶ್ರೀ ಶೇರಿ ಮತ್ತಿತರರು ಭಾಗಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಾವಾಗ ಆಗುತ್ತೆ ಅಂದ್ರೆ ಹಾಗೆ ಆ ಮಾಡೋದ್ರ ಜೊತೆಗೆ ಒಂದಷ್ಟು ನಿಯಮಗಳ ಪ್ರಕಾರ ಮಾಡಿದ್ರೆ ಸುರಕ್ಷತೆ ಮತ್ತೆ ರುಚಿ ಎಲ್ಲ ಕಡೆ ಗಮನ ಕೊಡ್ಬೋದು ಅಂತೇಳಿ Safety. I pledge to take responsibility of switching off the regulator when it is not in use. I will always keep my gas stove on a raised platform and above the level of cylinder. I will ensure to check for weight and leakage. Inspected every 5 years by authorized mechanic. ಇವರು ಗ್ರಾಹಕರ ಮನೆಗೆ ಹೋಗಿ ವೆಂಕಟೇಶ್ವರ ಊಟ ನಡೀತಾ ಇದೆ. ನಾವು ಕೂಡ ಪ್ರತಿದಿನ ಪೇಷಂಟ್ಗೆ ಮತ್ತೆ ಅವ್ರ ಕಡೆಯವರಿಗೆ ಪೊಂಗಲನ್ನೇ ಕೊಡ್ತಾ ಇರ್ತೀವಿ. ಬಟ್ HP ಗ್ಯಾಸ್ ನಾಲ್ಕು ವಲಯ ಗ್ಲಾಸ್ ಇರುತ್ತೆ. ಹಾಗೆ ದ್ವಿತೀಯ ಬಹುಮಾನ 3 ವಲಯ ಗ್ಲಾಸ್ ಇರುತ್ತೆ. ತೃತೀಯ ಒಂದು ಅಲ್ಪಾವಧಿಯಲ್ಲಿ ಈ ವಿಚಾರನ ಮಾಡಬೇಕು ಅಂತ ಅಂದ್ಕೊಂಡು ಪ್ರಚಾರ ಕೊಟ್ಟಾಗ ಪರವಾಗಿಲ್ಲ ಪಾರ್ಟಿಸಿಪೆಂಟ್ಸ್ ಸುಮಾರು ಬಂದಿದ್ದಾರೆ. ಈಗಿನ ಕಾಲದಲ್ಲಿ ಎಲ್ಲರೂ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ಬ್ಯುಸಿ ಶೆಡ್ಯೂಲೇ. ಆದಷ್ಟು ಬೇಗ ಅಡುಗೆ ಮಾಡಬೇಕು, ಮನೆ ಕೆಲಸಗಳು ನೋಡ್ಕೋಬೇಕು, ಮತ್ತು ನಾವು ಏನು ಸಾಮಾಜಿಕ ಜಾಲತಾಣದಲ್ಲಿ ತಣ್ಣೀರನ್ನು ಹಾಕಬೇಕು, ವಾಟ್ಸಪ್ ನೋಡಬೇಕು, ಫೇಸ್ಬುಕ್ ನೋಡಬೇಕು, ನಮಗೆ ಏನೋ ಒಂದು ಅಡುಗೆ ಕಾಂಪಿಟೇಷನ್ ಇನ್ನೊಂದು ಅದೆಲ್ಲ ಬೇಜಾರು ಹಾಗೆ ಹೀಗೆ ಅನ್ನೋವಂಥ ಮನಸ್ಥಿತಿಯಲ್ಲಿ ಕೂಡ ಸುಮಾರು ಜನ ಪಾರ್ಟಿಸಿಪೇಟ್ಸ್ ಬಂದಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಇದ್ದೀನಿ. ಇಲ್ಲಿ ಪಾರ್ಟಿಸಿಪೇಷನ್ ಮುಖ್ಯ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನೋದು ಪ್ರಶಸ್ತಿ ಮುಂದಿಂದು ಚೆನ್ನಾಗಿ ಮಾಡಿದಾರೋ ಚೆನ್ನಾಗಿ ಮಾಡಿಲ್ವೋ ಅಥವಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದಾರೋ ಅನ್ನೋದೆಲ್ಲ ಮುಂದಿನ ವಿಚಾರ. ಆದರೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಇಂಥ ಒಂದು ಕಾರ್ಯಕ್ರಮದಲ್ಲಿ. ಒಂದು ಏನು LP ಗ್ಯಾಸ್ನವರು ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಆ ಒಂದು ಕಾರ್ಯಕ್ರಮ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನೋದು ಒಂದು ಶಾಶ್ವತವಾದ ನೆನಪು ನಿಮ್ಮಲ್ಲಿ ಉಳಿದಿರುತ್ತೆ. ಆಮೇಲೆ ಅವರು ಈ ಒಂದು ಏನು ಅಡುಗೆ ಕಾರ್ಯಕ್ರಮ ಶುಚಿ ರುಚಿ ಮತ್ತು ಏನು ಆ ಸುರಕ್ಷತೆ ಬಹಳ ಮುಖ್ಯವಾದದ್ದು. ನಾವು ಗಮನಿಸಿದಂಗೆ ರುಚಿ ಎಲ್ಲ ಒಂದೇ ಥರ ಇತ್ತು, ಅದೇನು ರುಚಿಯಲ್ಲೇನು ಅಥವಾ ಶುಚಿನೂ ಕೂಡ ಎಲ್ಲ ಶುಚಿಯಾಗಿ ಇಟ್ಟಿದ್ರು. ಆದರೆ ಸುರಕ್ಷತೆ ವಿಚಾರ ಬಂದಾಗ ಕೆಲವರು ರೆಗ್ಯುಲೇಟ್ರ್ ಮೇಲೆ ಏನು ಸಿಲಿಂಡ್ರ್ ಮೇಲೆ ಕರ್ಚೀಫ್ ಇಟ್ಟಿದ್ರು, ಕೆಲವರು ರೆಗ್ಯುಲೇಟ್ರ್ ಆಫ್ ಮಾಡಿರಲಿಲ್ಲ.
ಇಂಪಾರ್ಟೆಂಟ್ ನಮಗೆ ಸುರಕ್ಷತೆನೇ. ಏನು ಅದ್ರ ಮೇಲೆಲ್ಲ ಸಿಲಿಂಡರ್ ಮೇಲೆ ಏನೋ ಇಡೋದು, ಅಥವಾ ಪೈಪ್ ಏನಾದರೂ ಲೀಕ್ ಆದರೆ ಅದಕ್ಕೆ ಏನಾದರೂ ಬ್ಲ್ಯಾಕ್ ಟೇಪ್ ಥರ ಸುತ್ತೋದು, ಅದೆಲ್ಲ ಭಾಳ ಡೇಂಜರ್ ಅಂಥದ್ದು. ಈಗಾಗಲೇ ಅದೆಲ್ಲ ಡೇಂಜರ್ ಅಂತ ಹೇಳಿ ಸರ್ ಈಗ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದರೆ, ಅಂಥದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಅಡುಗೆ ಮನೆ ಸುರಕ್ಷತೆ ವಿಚಾರವಾಗಿ ಅಳವಡಿಸ್ಕೊಳ್ಳಿ. ಮತ್ತು ರುಚಿ ಕೂಡ ಮುಖ್ಯನೇ ಇದೆ. ಉಪ್ಪು, ಹುಳಿ, ಖಾರ ಎಲ್ಲವೂ ಸಮ ಪ್ರಮಾಣದಲ್ಲಿ ಚೆನ್ನಾಗಿದ್ದರೆ ಅದು ರುಚಿ ಕರೆಕ್ಟಾಗಿದೆ ಅಂತ ಹೇಳಲಿಕ್ಕೆ ಬರೋದು. ಆದರೆ ನಾವಿಲ್ಲಿ ಗಮನಿಸಿದಾಗ ಆಲ್ಮೋಸ್ಟ್ ಎಲ್ಲರೂ ಉಪ್ಪನ್ನ ಮುಂದೆನೇ ಹಾಕಿದ್ದೀರಾ. ಎಲ್ಲ ಅಡುಗೆ ಟೇಸ್ಟು ಸ್ವಲ್ಪ ಉಪ್ಪುಪ್ಪಾಗೆ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಮಾಡುವಾಗ ಈ ವಿಚಾರಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಅಂದರೆ ಪ್ರಮಾಣ ಕಡಿಮೆ ಇರೋದ್ರಿಂದ ನೀವು ಮನೇಲಿ ಮಾಡೋ ರೀತಿ ಮಾಡಿರ್ಬೋದು ಅನ್ಕೋತೀನಿ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಕಮ್ಮಿ ಪ್ರಮಾಣ ಮಾಡುವಾಗ ನಾವು ಅದೆಲ್ಲ ಕಮ್ಮಿ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು ನಿಮಗೂ ಖುಷಿ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಜಡ್ಜ್ ಆಗಿಯೋ ಅಥವಾ ಉದ್ಘಾಟನೆಗೂ ಬಂದಿರೋದ್ರಿಂದ ನಮಗೂ ಖುಷಿ ಆಗ್ತಾಯಿದೆ. ನಮ್ಮ ಒಂದು ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಿಜವಾಗ್ಲೂ ನಮಗೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಎಲ್ಲರೂ ಏನು ಪಾರ್ಟಿಸಿಪೇಟ್ ಮಾಡಿದಿರೋ ಅವರಿಗೆ ಈ ನಾನು ಕೇಳಿದ್ದೀನಿ, 12 ಕೋಟಿ ಜನ ಗಾಲಡಿ ಸಂಪರ್ಕವನ್ನು ಬೆಳೆಸಿದ್ದಾರೆ. ಅದರಲ್ಲಿ 8 ಕೋಟಿ ಜನ ಸುರಕ್ಷಿತವಾಗಿ ಅದನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ಇನ್ನೂ 3.5 ಕೋಟಿ ಜನ ಅದರ ಬಗ್ಗೆ ಅರಿವು ಮೂಡಿಸಿದ್ದೀವಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹೇಳಿದ್ದಾರೆ. ಅದೇ ರೀತಿ ನಾವು ಸುಧಾ ಈಗೆಲ್ಲ ವಿಡಿಯೋ ನೋಡಿದ್ದೀರಿ, ಯಾವ ರೀತಿ ಅಳವಡಿಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಇದನ್ನು ಮಾಡ್ಕೊಳ್ಬೇಕು ಅನ್ನೋ ಅರಿವನ್ನು ತಾವು ತಮಗೆ, ತಮ್ಮ ನೆಂಟರಿಗೆ, ಸ್ನೇಹಿತರಿಗೆ ಇದನ್ನ ಮನವರಿಕೆ ಮಾಡ್ಕೊಳ್ಬೇಕು. ಹಂಗಾಗಿ ಸುರಕ್ಷತೆ ಅತಿ ಮುಖ್ಯ ಅನ್ನೋದನ್ನ ತಾವೆಲ್ಲ ಅರಿವು ಮೂಡಿಸ್ಕೊಳ್ಬೇಕು ಬಂದಂತ ಪಾರ್ಟಿಸಿಪೇಟ್. ಅದೇ ರೀತಿ ತಾವು ಈಗೆಲ್ಲ ರೀತಿ ತಾವೆಲ್ಲ ಅಲ್ಲಿ ಸುರಕ್ಷತೆ ಬಗ್ಗೆ ತಾವೆಲ್ಲ ಇನ್ನು ಮುಂದೆ ನೀಟಾಗಿ ಅದನ್ನ ಯಾವ ರೀತಿ ಕ್ಲೀನಿಂಗ್ ಇರಬೇಕು, ಸುರಕ್ಷತೆ ಬಗ್ಗೆ ಏನೆಲ್ಲ ಸಾಮಗ್ರಿಗಳನ್ನ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದಾರೆ. ತಾವು ಇದು ಮಾಡಿ, ಹಾಗಾಗಿ ದಯಮಾಡಿ ಈ ಸ್ಪರ್ಧೆಯಲ್ಲಿ ಯಾರು ಜಯಿಸಿಗಳಾಗ್ತಾರೋ ಆಗ್ಲಿ ತೊಂದರೆ ಇಲ್ಲ. ಆದರೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತ ಒಂದು ಇದು ತಮ್ಮಲ್ಲಿ ಇರಲಿ ಅಂತ ಹೇಳಿ ಈ ಮೂಲಕ ಹೇಳ ಬಯಸುತ್ತೇನೆ. ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.